ನಮಸ್ತೆ ಸ್ನೇಹಿತರೆ. ವಿಷ್ಣು ಧರ್ಮವು ಸೌನಕ ಋಷಿಯಿಂದ ರಾಜ ಸತನೀಕನಿಗೆ ನೀಡಿದ ಸಲಹೆ ಮತ್ತು ಮಾರ್ಗಸೂಚಿಗಳನ್ನು ಒಳಗೊಂಡಿದೆ. ಅವರು ನೀಡಬಹುದಾದ ವಿವಿಧ ರೀತಿಯ ದಾನಗಳನ್ನು ವಿವರಿಸುತ್ತಾರೆ. ದಾನವನ್ನು ಹೇಗೆ ನೀಡಬೇಕು ಮತ್ತು ಯಾರು ದಾನವನ್ನು ಸ್ವೀಕರಿಸಲು ಅರ್ಹರು, ದಾನ ಏಕೆ ಮುಖ್ಯ. ಜೀವನದಲ್ಲಿ ನಾವು ಮಾಡುವ ಹಲವಾರು ತಪ್ಪುಗಳು ಇವೆ. ಅವುಗಳಲ್ಲಿ ಕೆಲವು ತಿಳಿದು ಮತ್ತು ಕೆಲವು ತಿಳಿಯದೆಯೂ ಇರುತ್ತವೆ ಮತ್ತು ಪ್ರತಿಯೊಂದಕ್ಕೂ ನೈಸರ್ಗಿಕವಾಗಿ ಪರಿಣಾಮಗಳಿವೆ. ನಮ್ಮ ಪಾಪಗಳಿಗೆ ನಾವು ಹೇಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುತ್ತೇವೆ? ಪುರುಷ ಸೂಕ್ತವನ್ನು 40 ಬಾರಿ ಪಠಿಸುವುದು ಒಂದು ಮಾರ್ಗ. ಮೌನವ್ರತವನ್ನು ಆಚರಿಸುವುದು, ದಾನ, ಉಪವಾಸ, ಆರಾಧನೆ ಮತ್ತು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವ ಮೂಲಕ ಪಾಪಗಳನ್ನು ತೊಡೆದುಹಾಕಲು ಇತರ ಮಾರ್ಗಗಳು ಎಂದು ಪ್ರವಚನದಲ್ಲಿ ಹೇಳಿದರು. ನಾವು ಕೆಟ್ಟ ಅಥವಾ ತಪ್ಪು ಕಾರ್ಯವನ್ನು ಮಾಡಿದಾಗ ಅದು ಭಗವಾನ್ ಬಳಿ ನೋಂದಾಯಿಸಲ್ಪಡುತ್ತದೆ. ಅಂತಹ ಕೃತ್ಯಗಳಿಂದ ನಾವು ಅವರ ಅಸಮಾಧಾನವನ್ನು ಗಳಿಸುತ್ತೇವೆ. ಆದರೆ ತಪ್ಪು ಕ್ರಿಯೆಗಳು ಆತನ ಕೋಪಕ್ಕೆ ಕಾರಣವಾಗುವಂತೆ ನಮ್ಮ ಒಳ್ಳೆಯ ಕಾರ್ಯಗಳು ಆತನ ಅನುಗ್ರಹವನ್ನು ನಮಗೆ ಗಳಿಸುತ್ತವೆ. ಅವನ ಕರುಣೆಯಿಂದ ಮಾತ್ರ ಅವನ ಕೋಪವು ಅಳಿಸಲ್ಪಡುತ್ತದೆ. ಹಿಂದೂ ಧರ್ಮದ ತತ್ವಗಳು: ಸ್ವರ್ಗ ಮತ್ತು ನರಕ, ಉದಾತ್ತ ಆತ್ಮಗಳು ಮತ್ತು ಪಾಪಿಗಳು, ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳು, ಇಲ್ಲಿ ಮತ್ತು ಪರಲೋಕದಂತಹ ಪರಿಕಲ್ಪನೆಗಳ ಮೇಲೆ ಒತ್ತು ನೀಡುತ್ತವೆ. ನರಕಲೋಕದಲ್ಲಿ ಮನುಷ್ಯ ಅನುಭವಿಸಬಹುದಾದ ಸಂಕಷ್ಟಗಳು ವರ್ಣನಾತೀತ ಎಂದು ಪುರಾಣಗಳು ಹೇಳುತ್ತವೆ. ಜನರು ತಮ್ಮ ಮನಸ್ಸು, ಪದಗಳು ಅಥವಾ ಇತರ ಭೌತಿಕ ಸಾಮರ್ಥ್ಯಗಳ ಮೂಲಕ ತಪ್ಪುಗಳನ್ನು ಅಥವಾ ಪಾಪಗಳನ್ನು ಮಾಡಬಹುದು. ಸ್ವಾಮಿಯವರು ಮಾತನಾಡಿ, ಒಬ್ಬ ವ್ಯಕ್ತಿಯು ಸುಳ್ಳುಗಾರನಾಗಿ ತಿರುಗಿದರೆ ಅವನು ಅದರ ಮೂಲಕ ಪಾಪವನ್ನು ಹೊಂದುತ್ತಾನೆ. ನಮ್ಮ ಪಾಪಗಳ ಶುದ್ಧಿಗಾಗಿ ಗಂಗಾ ನದಿಯಂತಹ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು, ಏಕಾದಶಿಯಂದು ಉಪವಾಸ ಮಾಡುವುದು, ನಿಷ್ಠೆಯಿಂದ ಧರ್ಮಗಳನ್ನು ಅನುಸರಿಸುವುದು, ಆಹಾರದಲ್ಲಿ ನಿಯಂತ್ರಣ, ಶಾಸ್ತ್ರಗಳಲ್ಲಿ ನಂಬಿಕೆ, ವಿದ್ವಾಂಸರ ಮಾತುಗಳನ್ನು ನಂಬುವುದು ಮುಂತಾದ ವಿವಿಧ ಮಾರ್ಗಗಳನ್ನು ಸೂಚಿಸಲಾಗಿದೆ. ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಯಂತ್ರಿಸುವುದು ಮತ್ತು ಒಳ್ಳೆಯ ಮತ್ತು ಅರ್ಹ ಜನರಿಗೆ ದಾನವನ್ನು ನೀಡುವುದು. ಯುಧಿಷ್ಠಿರನು ದಾನ ಮಾಡಲು ಉತ್ತಮ ಸಮಯ ಯಾವುದು ಎಂದು ಅಜ್ಜ ಭೀಷ್ಮನನ್ನು ಕೇಳಿದನು ಮತ್ತು ಭೀಷ್ಮನು ಧರ್ಮನಿಷ್ಠ ವ್ಯಕ್ತಿಯನ್ನು ನೋಡಿದಾಗ ತಕ್ಷಣ ದಾನವನ್ನು ವಿಸ್ತರಿಸಬೇಕು ಎಂದು ಉತ್ತರಿಸಿದ. ತಪ್ಪುಗಳನ್ನು ಮಾಡುವ ಅಭ್ಯಾಸವಿರುವ ವ್ಯಕ್ತಿಗೆ ಪರಿಹಾರ ಕ್ರಮಗಳು ಅವನನ್ನು ಹೇಗೆ ರಕ್ಷಿಸುತ್ತವೆ? ಸ್ನಾನ ಮಾಡಿದ ನಂತರ ಆನೆಯು ತನ್ನ ತಲೆಯ ಮೇಲೆ ಮರಳನ್ನು ಎರಚುವ ಹಾಗೆ ಇರುತ್ತದೆ. ಬಿದಿರು ಬೀಸುವ ಗಾಳಿಯಲ್ಲಿ ಘರ್ಷಣೆಯಿಂದ ಬೆಂಕಿಯನ್ನು ಹಿಡಿಯುವಂತೆ ನಮ್ಮ ಪಾಪಗಳು ಸ್ವಯಂಚಾಲಿತವಾಗಿ ನಾಶವಾಗುತ್ತವೆ. ಆದರೆ ಬೇರು ನಾಶವಾಗದ ಕಾರಣ ಮಳೆ ಬಂದರೆ ಮತ್ತೆ ಅದೇ ಬಿದಿರು ಬೆಳೆಯುತ್ತದೆ. ದೇವರ ನಾಮಗಳನ್ನು ಪಠಿಸುವುದರಿಂದ ನಮ್ಮ ಪಾಪಕರ್ಮಗಳ ದುಷ್ಪರಿಣಾಮಗಳು ಸಂಪೂರ್ಣವಾಗಿ ಕಿತ್ತು ಹೋಗುತ್ತವೆ. ಆಳವಾದ ಭಕ್ತಿಯಿಂದ ನಮ್ಮ ಎಲ್ಲ ಕಾರ್ಯಗಳನ್ನು ಅವನ ತೃಪ್ತಿಗೆ ಸಲ್ಲಿಸಬೇಕು. ಕೆಟ್ಟ ಕರ್ಮವನ್ನು ತೊಡೆದುಹಾಕಲು ಶಕ್ತಿಯುತ ಮಂತ್ರ ಅಥವಾ ಕೆಟ್ಟ ಕರ್ಮ ಮಂತ್ರಗಳ ನಿವಾರಣೆಗೆ ಪೂಜೆ. ಸೂರ್ಯ ಮಂತ್ರ: ಓಂ ಗೃಣಿ ಸೂರ್ಯಾಯೇ ನಮಃ. ಅಗ್ನಿದೇವ ಗಾಯತ್ರಿ ಮಂತ್ರ: ಓಂ ಮಹಾಜ್ವಾಲಾಯ ವಿದ್ಮಹೇ ಅಗ್ನಿದೇವಾಯ ಧೀಮಹಿ ತನ್ನೋ ಅಗ್ನಿ ಪ್ರಚೋದಯಾತ್. ಓಂ ನಾನು ಶ್ರೇಷ್ಠನನ್ನು ಜ್ಞಾನಿಸುತ್ತೇನೆ, ಜ್ವಾಲೆ ಹೋ.
ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.